ನಾನು ವರ್ಷಿಣಿ ವೆಯ್ಟ್ ಲಾಸ್ ಕೋಚ್. ಸೊ ನಾನು ಇವತ್ತು ತಂದಿರೋಂಥ ಟಾಪಿಕ್ ಕೆಫಿನ್. ಸೊ ಕೆಫಿನ್ ನಮ್ಮ ಬಾಡಿಗೆ ಎಷ್ಟು ಇಂಪಾರ್ಟೆಂಟ್, ಎಷ್ಟು ಪರ್ಸೆಂಟ್ ಆಫ್ ಕೆಫಿನ್ ನಮ್ಮ ಬಾಡಿಗೆ ಬೇಕು, ಸೊ ಎಷ್ಟು ಪರ್ಸೆಂಟ್ಗಿಂತ ಜಾಸ್ತಿ ನಮ್ಮ ಬಾಡಿ ಕೆಫಿನ್ ತೊಗೊಂಡ್ರೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ಹೇಳ್ತೀನಿ ನಾನು ಇವತ್ತು. ಓಕೆನಾ? ಸೊ ಯೂಶಲಾಗಿ ಕೆಫಿನ್ ಅನ್ನೋದು ಅವ್ರವ್ರ ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅವ್ರ ಬಾಡಿ ಹಿಂಗೆ ಕೆಫಿನ್ನ ಇಂಟೇಕ್ ಮಾಡುತ್ತೆ, ಅದ್ರ ಮೇಲೆ ಕೆಫಿನ್ನ ನಮ್ಮ ಬಾಡಿಗೆ ನಾವು ಕೊಡಬೇಕಾಗುತ್ತೆ. ಸೊ ಯೂಶಲಾಗಿ ಎಷ್ಟೊಂದು ಜನ ಹೇಳ್ತಾರೆ ನನಗೆ ಸ್ಟ್ರಾಂಗ್ ಕಾಫಿ ಬೇಕಪ್ಪ ಅಂತ, ಬಟ್ ಬಾಡಿಗೆ ಅದು ಓವರ್ಲೋಡ್ ಆಗ್ಬೋದು. ಕೆಫಿನ್ ಎನರ್ಜಿ ಕೊಡುತ್ತೆ ಅಂತ ಅನಿಸ್ಬೋದು, ಬಟ್ ಓವರ್ಲೋಡ್ ಆದರೆ ಬಾಡಿಗೆ ಎಫೆಕ್ಟ್ ಆಗುತ್ತೆ. ಡೈಲಿ ನಮ್ಮ ಬಾಡಿಗೆ 400 mg ಅಷ್ಟು ಕೆಫಿನ್ ಕೊಡ್ಬೋದು. ಅದಕ್ಕಿಂತ ಜಾಸ್ತಿ ಆದರೆ ಬಾಡಿಲಿ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ನಿಮ್ಗೆ ಗೊತ್ತಿದೆಯಾ? ಸೊ ಸ್ಟ್ರೆಸ್ ಫೀಲ್ ಆಗ್ಬೋದು, ಬಾಡಿ ಪೇಯ್ನ್ ಅನಿಸ್ಬೋದು, ಸೊ ರೆಸ್ಟ್ಲೆಸ್ ಫೀಲ್ ಆಗ್ಬೋದು, ನಿದ್ದೆ ಬರದೇ ಇರ್ಬೋದು, ಫ್ಯಾಟ್ ಲೆವೆಲ್ ಜಾಸ್ತಿ ಆಗ್ಬೋದು, ಹೆಡೇಕ್ ಸ್ಟಾರ್ಟ್ ಆಗ್ಬೋದು. ಸಮಟೈಮ್ಸ್ ಕೇಳಿರ್ತೀರ ಯಾಕೋ ಬಾಡಿ ಎಲ್ಲ ಭಾರ ಅನ್ಸೋ ಥರ ಫೀಲ್ ಆಗ್ತಿದೆ ಅಂತ. ಸೊ ಇದೆಲ್ಲದಕ್ಕೂ ಒಂದು ರೀಸನ್ ಕೆಫಿನ್ ಕೂಡ ಆಗಿರುತ್ತೆ. ಸೊ ನೀವು ನಿಮ್ಮ ಬಾಡಿಗೆ ಕೆಫಿನ್ ಎಷ್ಟು ಕೊಡ್ಕೊಳ್ತಾ ಇದ್ದೀರಾ ಡೈಲಿ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಸೊ ಹೆಲ್ತ್ ಕರೆಕ್ಟ್ ಮಾಡ್ಕೋಬೇಕು ಅಂತ ಇಂಟ್ರೆಸ್ಟ್ ಇರೋರು ಒಂದು ಹೆಲ್ದಿ ಹ್ಯಾಬಿಟ್ನ ಸ್ಟಾರ್ಟ್ ಮಾಡ್ಬೋದು. ಸೊ ಹಂಗೆ ನೀವು ಹೆಲ್ದಿ ಹ್ಯಾಬಿಟ್ನ ಸ್ಟಾರ್ಟ್ ಮಾಡಬೇಕು ಅಂದರೆ ಹೆಲ್ಪ್ ಮಾಡೋಕ್ಕೆ ನಾನಿದ್ದೀನಿ. ಯಾರಿಗೆ ನಿಮ್ಮ ಹ್ಯಾಬಿಟ್ಗಳನ್ನ ಚೇಂಜ್ ಮಾಡ್ಕೊಳ್ಳೋಕೆ ಇಂಟ್ರೆಸ್ಟ್ ಇದೆ, ಸೊ ಅಂಥವರು ಮಿಸ್ ಮಾಡಿದೆ ನನಗೆ ಮೆಸೇಜ್ ಮಾಡಿ. ಆ್ಯಂಡ್ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನಾನು ತೊಗೊಳ್ಳೋಂಥದ್ದು ಏನು ತೊಗೊಳ್ತೀನಿ ಕೆಫಿನ್ ರೂಪದಲ್ಲಿ ಅಂತ. ಸೊ ತುಂಬ ಇಂಪಾರ್ಟೆಂಟ್, ನೆಕ್ಸ್ಟ್ ವೀಡಿಯೋ ಕಾಯೋದು. ಥ್ಯಾಂಕ್ ಯು.